ಹಾಯ್ ಫ್ರೆಂಡ್ಸ್, ನೀವಿವಾಗ ನೋಡ್ತಾ ಇದ್ದೀರಾ ಬೆಂಗಳೂರಲ್ಲೇ ಒಂದು ದೊಡ್ಡ ದೇವಸ್ಥಾನ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ದಾಸರಳ್ಳಿ ಮೆಟ್ರೋದಿಂದ ಹೊರಟು ನಾವು ಬಸ್ಸಲ್ಲಿ ಹೋಗೋದು ಬೇಡ ಅಂತ ಹೇಳಿ, ಬೇಗ ಹೋಗಬೇಕು ಅಂತ ಹೇಳಿ ಮೆಟ್ರೋದಲ್ಲಿ ಹೊರಟ್ವಿ. ಮೆಟ್ರೋದಲ್ಲಿ ನೋಡಿದ್ವಿ ಆಲ್ರೆಡಿ 10 ನಿಮಿಷಕ್ಕೊಂದು ಟ್ರೈನ್ ಇರುತ್ತಲ್ವ. ಒಂದು ಟ್ರೈನ್ ಮಿಸ್ ಹೋಗಿತ್ತು. ನೆಕ್ಸ್ಟ್ ಇನ್ನೊಂದು ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲೇ ಒಂದು ಟ್ರೈನ್ ಬಂತು. ಆ ಟ್ರೈನಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ನೋಡಿ ತುಂಬಾ ಖುಷಿ ಆಯಿತು. ಅದರ ಅಪೋಸಿಟ್ ಟ್ರ್ಯಾಕಲ್ಲೂ ಒಂದು ಟ್ರೈನ್ ಹೋಗ್ತಾ ಇರೋದು ನೋಡ್ತಾ ಇದ್ದೆ. ಅದನ್ನೂ ಹಂಗೆ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಹೋಗಿದ್ದು ನಾವು ನೋಡಿ, ಟ್ರೈನಲ್ಲಿ ಮೆಟ್ರೋದಲ್ಲಿ ಹೋಗುವಾಗ ಒಂದು ಸುಂದರ ಒಂದು ಕ್ಷಣಗಳು ಅಂದರೆ, ಅಲ್ಲಿ ಆ ಕಡೆ ರೋಡಲ್ಲಿ ಹೋಗ್ತಿರ್ತಕ್ಕಂಥ ವೆಹಿಕಲ್ಸ್ನ ವಿಡಿಯೋ ಮಾಡಿದರೆ ಎಷ್ಟು ಸೊಗಸಾಗಿ ಕಾಣುತ್ತೆ ಅಂತ ನೋಡ್ಬೋದು ನೀವು. ನಾವು ಹಾಗೆ ಮೆಟ್ರೋ ಮೂಲಕ ಹೋಗಿದ್ದೆ ಡೈರೆಕ್ಟಾಗಿ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ. ಇನ್ನೇನು ಹತ್ರ ಬರ್ತಿದ್ದಂಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಹೊರಗಿಂದ ಯಾವ ಥರ ದೃಶ್ಯ ಕಂಡು ಬರುತ್ತೆ, ಆ ದೇವಸ್ಥಾನದ ಹತ್ತಿರ ಹೊರಗಡೆಯಿಂದ ಯಾವ ರೀತಿ ಸುಂದರವಾಗಿ ಕಾಣುತ್ತೆ ಎಂಬುದನ್ನು ನೀವು ಇವಾಗ ನೋಡ್ಬೋದು. ಈ ಒಂದು ಸುಂದರ ಕ್ಷಣ ನಮಗೆ ಮನಸ್ಸಿಗೆ ಒಂದು ಅದ್ಭುತವಾದ ಒಂದು ಅಚ್ಚರಿಯನ್ನು ಮೂಡಿಸುತ್ತೆ. ಒಳಗೆ ಹೋಗ್ತಾ ಇದ್ದಂಗೆ ಕೂಡ ನಮ್ಮ ಮನಸ್ಸಿಗೆ ತುಂಬ ಶಾಂತಿ. ಮೊದಲು ನಾವು ಮಹಾಲಕ್ಷ್ಮೀ ದೇವಿ, ಈ ಮಹಾಲಕ್ಷ್ಮೀಪುರದಲ್ಲಿ ಮಹಾಲಕ್ಷ್ಮೀ ದೇವಿ ಇಲ್ಲೇ ನೆಲೆಸಿರೋದು ದರ್ಶನ ಆಯಿತು. ನೆಕ್ಸ್ಟು ಮಹಾಲಕ್ಷ್ಮೀ ದೇವಿ ದರ್ಶನ, ಗಣೇಶನ ದರ್ಶನ ಪಡೆದ್ವಿ. ಗಣೇಶನ ಮತ್ತು ಅದರ ಕೆಳಗಡೆ ಶಿವಲಿಂಗು ಇದೆ. ತುಂಬಾ ಸುಂದರವಾಗಿ ಡೆಕೋರೇಷನ್ ಮಾಡಿದರು. ಅದರ ನಂತರ ರಾಮ, ಲಕ್ಷ್ಮಣ, ಸೀತೆ ಮತ್ತು ಕೆಳಗಡೆ ಆಂಜನೇಯ ಕೈ ಮುಗಿದು ಕೂತ್ಕೊಂಡಿರೋ ದೃಶ್ಯವನ್ನು ನೋಡಿದ್ವಿ. ಅದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಈ ಒಂದು ಶನಿವಾರ ಆಂಜನೇಯನ ದರ್ಶನಕ್ಕೆ ಬಂದಾಗ ಇಲ್ಲಿ ಎಲ್ಲ ಒಂದು ದೇವತೆಗಳ ದರ್ಶನ ಮಾಡಿದ್ದು ನಮಗೆ ತುಂಬಾ ಖುಷಿ ಕೊಡ್ತು. ನೆಕ್ಸ್ಟು ಲಕ್ಷ್ಮೀದೇವಿ, ಇಲ್ಲಿ ಮತ್ತೆ ಇನ್ನೊಂದು ಮೂರ್ತಿಯನ್ನು ನೋಡ್ಬೋದು ನಾವು. ಲಕ್ಷ್ಮೀದೇವಿಯನ್ನು ತುಂಬ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ, ಹಾಗೆ ಪೂಜೆ ಪುನಸ್ಕಾರ ಮಾಡಿದ್ದಾರೆ. ಲಕ್ಷ್ಮೀದೇವಿ ಹತ್ರ ನಾವು ಸೆಲ್ಫಿ ತಗೊಂಡ್ವಿ. ಅದ ನಂತರ ನೆಕ್ಸ್ಟು ಇಲ್ಲಿ ಮುಂದ್ಗಡೆ ಒಂದು ಧ್ವಜ ಕಂಬ ಇದೆ, ಸ್ತಂಭ. ಈ ಧ್ವಜ ಕಂಬ ನೋಡಿದರೆ ಹೊರಗಡೆಯಿಂದ ಫುಲ್ಲು ದೇವಸ್ಥಾನ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾವು ಇಲ್ಲಿಂದ ಡೈರೆಕ್ಟು ಈಗ ನಾವು ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಳ್ತಾ ಹೊರಟ್ವಿ. ನೋಡಿ, ಸ್ವಾಮಿ ಆಂಜನೇಯ ದರ್ಶನವನ್ನು ಮಾಡಿ ಒಂದು ಸುಂದರವಾದ ಕ್ಷಣಗಳನ್ನು ಕಳೆದು ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಅಲ್ಲಿ ನಾವು ಕೆಲವೊಂದು ಫೋಟೋಗಳನ್ನು ತೆಗೆಯುವುದರ ಮೂಲಕ ಭಕ್ತಿಯಿಂದ ಧ್ಯಾನ ಮಾಡಿ ಪರಮಾತ್ಮನ ಆಶೀರ್ವಾದ ಪಡೆದು ಬಂದ್ವಿ.